ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರ, ಒಂದು ಶಾಕಿಂಗ್ ರಿಪೋರ್ಟ್. ರಫೇಲ್ ಯುದ್ಧ ವಿಮಾನದ ಪೈಲಟ್ ಚೀನಾದ ಗೂಢಚಾರಿಯಾಗಿದ್ದ. ಮೋದಿಜಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಈ ವರದಿಯನ್ನ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ. ಇಂಟ್ರೆಸ್ಟಿಂಗ್ ಏನಂದ್ರೆ, ಈ ವರದಿಯಿಂದ ರಾಹುಲ್ ಗಾಂಧಿ ಅವರ ಮುಖವಾಡ ಕೂಡ ಕಳಚಿ ಬಿದ್ದಿದೆ. ಅಷ್ಟಕ್ಕೂ ಯಾರು ಆ ಗೂಢಚಾರಿ? ಚೀನಾಗೆ ಆತ ಹೇಗೆ ಸಹಾಯ ಮಾಡ್ತಿದ್ದ? ಕೊನೆಗೆ ಸಿಕ್ಕು ಬಿದ್ದಿದ್ದು ಹೇಗೆ? ಇದೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. If you had listened to me here, you would not have lost those 5 planes. If you had listened to me and you had said that yes, the Chinese and the Pakistanis are fused, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಆಡಿದಂತಹ ಮಾತಿದು. ಪಾಕಿಸ್ತಾನದಿಂದ ಭಾರತದ ರಫೇಲ್ ಯುದ್ಧ ವಿಮಾನಗಳು ನಾಶ ಆಗಿದ್ದಾವೆ, ಪಾಕಿಸ್ತಾನ ಸೇನೆ ಭಾರತದ ರಫೇಲ್ಗಳನ್ನು ಹೊಡೆದಾಕಿದ್ದಾವೆ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ನೋಡಿ, ಈಗೆಲ್ಲ ಯುದ್ಧಗಳು ಕೇವಲ ಗಡಿಯಲ್ಲಿ ಗುಂಡು ಬಾಂಬುಗಳ ಮೂಲಕ ನಡೀತಾ ಇಲ್ಲ. ಬದಲಿಗೆ ನಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿ, ಯೂಟ್ಯೂಬ್ ವಿಡಿಯೋಗಳಲ್ಲಿ ಮತ್ತು ಸುಳ್ಳು ಮಾಹಿತಿಗಳ ಮೂಲಕ ನಡೀತಾ ಇದೆ. ಇವತ್ತು ನಾವು ಅಂತಹದ್ದೇ ಒಂದು ಆಘಾತಕಾರಿ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇದು ಭಾರತ ಹಾಗೂ ಫ್ರಾನ್ಸ್ ಎರಡೂ ದೇಶಗಳನ್ನು ಬೆಚ್ಚಿ ಬೀಳಿಸಿದೆ ಇವತ್ತು. ವೀಕ್ಷಕರ, ನೀವು ಈ ಪಿಯರೆ ಅನ್ನೋ ಹೆಸರನ್ನು ಕೇಳಿದ್ದೀರಾ? ಈತ ಫ್ರಾನ್ಸ್ ನೌಕಾಪಡೆಯ ಮಾಜಿ ರಫೇಲ್ ಪೈಲಟ್. ಇತ್ತೀಚಿನವರೆಗೂ ಈತ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಬ್ಬ ಹೀರೋ ಆಗಿದ್ದ. ಆದರೆ ಇವತ್ತು ಈತ ಚೀನಾಗೆ ದೇಶದ ರಹಸ್ಯಗಳನ್ನು ಮಾರಾಟ ಮಾಡಿದಂತಹ ಗೂಢಚಾರಿ ಅನ್ನೋ ಆರೋಪದ ಮೇಲೆ ತನಿಖೆಯನ್ನು ಎದುರಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಭಾರತದ ರಫೇಲ್ ವಿಮಾನಗಳ ಬಗ್ಗೆ ಈತ ಹರಡಿದ ಒಂದು ದೊಡ್ಡ ಸುಳ್ಳಿನ ಹಿಂದಿನ ಅಸಲಿ ಕಾರಣ ಈಗ ಹೊರಬಿದ್ದಿದೆ. ಈ ಮಾಹಿತಿ ಯುದ್ಧ ನಮ್ಮ ದೇಶದ ಮೇಲೆ ಹೇಗೆ ಪರಿಣಾಮ ಬೀರ್ತಿದೆ, ಚೀನಾ ಹೇಗೆ ವಿದೇಶಿ ಪೈಲಟ್ಗಳನ್ನು ಖರೀದಿ ಮಾಡ್ತಿದೆ, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ನೋಡಿ, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ತುಂಬ ವೇಗವಾಗಿ ಹರಡಿತ್ತು. ಆಪರೇಷನ್ ಸಿಂಧೂರ್ನಲ್ಲಿ ಭಾರತವು ಚೀನಾದ ಯುದ್ಧ ವಿಮಾನಗಳ ವಿರುದ್ಧ ಅನೇಕ ರಫೇಲ್ ವಿಮಾನಗಳನ್ನು ಕಳೆದುಕೊಂಡಿದೆ ಅಂತ. ಈ ಪಿಯರೆ ಅನ್ನೋ ಪೈಲಟ್ ಕೂಡ ಅದನ್ನೇ ಕ್ಲೇಮ್ ಮಾಡಿದ್ದ. ದುರಂತ ಏನು ಗೊತ್ತಾ, ನಮ್ಮ ವಿರೋಧ ಪಕ್ಷಗಳು ಕೂಡ ಅದನ್ನೇ ಬಾಯ್ ಬಡ್ಕೊಂಡಿದ್ರು. ಭಾರತದಲ್ಲಿ ಇಂಥದ್ದೊಂದು ನೆರೆಟಿವ್ ಶುರು ಮಾಡಿಕೊಂಡಾಗ ಪಾಕಿಸ್ತಾನ ಮತ್ತು ಚೀನಾ ಮಾಧ್ಯಮಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು. ದುರಾದೃಷ್ಟವಶಾತ್ ನಮ್ಮ ಭಾರತದಲ್ಲಿಯೂ ಕೂಡ ಕೆಲವು ಜನರು ಇದನ್ನು ನೋಡಿ ಫ್ರಾನ್ಸ್ನ ಪೈಲಟ್ ಒಬ್ಬ ಹೇಳ್ತಿದ್ದಾನೆ ಅನ್ನುವಲ್ಲಿ ಇದು ನಿಜವೇ ಇರಬಹುದು, ಭಾರತಕ್ಕೆ ದೊಡ್ಡ ನಷ್ಟ ಆಗಿದೆ ಅಂತ ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡಿದರು. ಈ ಪೈಲಟ್ ಸ್ವತಃ ರಫೇಲ್ ವಿಮಾನವನ್ನು ಹಾರಿಸಿದ ಅನುಭವ ಹೊಂದಿದ್ರಿಂದ ಜನ ಆತನ ಮಾತುಗಳನ್ನು ತುಂಬ ಬ್ಲೈಂಡಾಗಿ ನಂಬಿಟ್ರು. ಆದರೆ ಇವತ್ತು ಆ ನಂಬಿಕೆ ಹಿಂದಿನ ಮುಖವಾಡ ಕಳಚಿ ಬಿದ್ದಿದೆ. ಈತ ಚೀನಾದಿಂದ ಭಾರಿ ಹಣವನ್ನು ಪಡೆದು ಇಂತಹ ಹೇಳಿಕೆಗಳನ್ನು ಕೊಡುತ್ತಿದ್ದ ಅನ್ನೋ ಸತ್ಯ ಬಯಲಾಗಿದೆ. ಅಷ್ಟಕ್ಕೂ ಯಾರು ಈ ಪಿಯರೆ ಹೆನ್ರಿ? ಪಿಯರೆ ಹೆನ್ರಿ ಕೇವಲ ಒಬ್ಬ ಸಾಮಾನ್ಯ ಪೈಲಟ್ ಆಗಿರಲಿಲ್ಲ. ಮಿಲಿಟರಿಯಿಂದ ನಿವೃತ್ತಿಯಾದ ನಂತರ ಈತ ಫ್ರಾನ್ಸ್ನಲ್ಲಿ ಒಬ್ಬ ಮಿನಿ ಸೆಲೆಬ್ರಿಟಿಯಾಗಿ ಬೆಳೆದಿದ್ದ. ಆತ ಟೆಡೆಕ್ಸ್ ವೇದಿಕೆಗಳಲ್ಲಿ ಸ್ಫೂರ್ತಿದಾಯಕ ಅಂದರೆ ಮೋಟಿವೇಶನ್ ಸ್ಪೀಚ್ಗಳನ್ನು ಕೊಡ್ತಾ ಇದ್ದ. ದೊಡ್ಡ ದೊಡ್ಡ ಪಾಡ್ಕಾಸ್ಟ್ಗಳಲ್ಲಿ ಕಾಣಿಸ್ಕೊಳ್ತಿದ್ದ. ಆತನಿಗೆ ತನ್ನದೇ ಆದಂತಹ ATE ಅನ್ನೋ ಯೂಟ್ಯೂಬ್ ಚಾನಲ್ ಕೂಡ ಇತ್ತು. ಈತನ ಚಾನಲ್ನಲ್ಲಿ ಪ್ರತಿಯೊಂದು ವಿಡಿಯೋಗೆ 50,000 to 60,000 ವ್ಯೂಸ್ ಬರ್ತಾ ಇತ್ತು. ವಿಶೇಷವಾಗಿ ಈತ ರಫೇಲ್ ಕಿಲ್ಲರ್ ಅನ್ನೋ ವಿಡಿಯೋವನ್ನು ಮಾಡಿದ್ದ. ಅದರಲ್ಲಿ ಚೀನಾದ J-10C ವಿಮಾನ ಮತ್ತು PL-15 ಕ್ಷಿಪಣಿಗಳನ್ನು ತುಂಬಾ ಹೊಗಳಿಬಿಟ್ಟಿದ್ದ. ಆಶ್ಚರ್ಯ ಏನಂದರೆ, ತಾನು ಹಾರಿಸಿದಂತಹ ರಫೇಲ್ ವಿಮಾನಕ್ಕಿಂತ ಚೀನಾದ ವಿಮಾನಗಳೇ ಶ್ರೇಷ್ಠ ಅಂತ ಆತ ಜನರನ್ನು ನಂಬಿಸ್ತಾ ಇದ್ದ. ಇದು ಕೇವಲ ವಿಶ್ಲೇಷಣೆ ಆಗಿರಲಿಲ್ಲ,
ಬದಲಿಗೆ ಚೀನಾದ ಪರವಾಗಿ ನಡೆಸ್ತಾ ಇದ್ದಂತಹ ಒಂದು ವ್ಯವಸ್ಥಿತ ಪ್ರಚಾರ ಆಗಿತ್ತು. ಭಾರತದಲ್ಲಿ ಕೂಡ ಇದೇ ಥರ ಪ್ರಚಾರ ನಡೀತಾ ಇತ್ತು. ಚೀನಾ ಈಗ ಕೇವಲ ಗಡಿಯಲ್ಲಿ ಸೈನ್ಯವನ್ನು ನಿಲ್ಲಿಸ್ತಾ ಇಲ್ಲ ವೀಕ್ಷಕರೇ, ಅದು ಪ್ರಭಾವಿ ವ್ಯಕ್ತಿಗಳನ್ನ ಖರೀದಿ ಮಾಡ್ತಾ ಇದೆ. ಇದನ್ನ ನೆರೇಟಿವ್ ಬಿಲ್ಡಿಂಗ್ ಅಥವಾ ಮಾಹಿತಿ ಯುದ್ಧ ಅಂತ ಕರೀಬಹುದು. ಅದಕ್ಕೆ ಸರಿಯಾಗಿ ನಮ್ಮ ಮಾರಿಕೊಂಡ ಕೆಲ ರಾಜಕಾರಣಿಗಳು ಕೂಡ ಇವ್ರ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಚೀನಾದ ಪ್ಲಾನು ತುಂಬ ಸಿಂಪಲ್ ಆಗಿದೆ. ಯಾವುದಾದ್ರೂ ಒಂದು ದೇಶದ ಪ್ರಭಾವಿ ವ್ಯಕ್ತಿಯನ್ನ ಅಥವಾ ಮಿಲಿಟರಿ ಅಧಿಕಾರಿಯನ್ನ ಕ್ಯಾಚ್ ಮಾಡ್ಕೊಳ್ಳೋದು, ಅವರಿಗೆ ಭಾರಿ ಮೊತ್ತದ ಹಣ ನೀಡೋದು ಅಥವಾ ಅಧಿಕಾರದ ಆಸೆ ತೋರಿಸೋದು, ಅವರ ಮೂಲಕ ಭಾರತದಂತಹ ದೇಶಗಳ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹರಡೋದು. ಯಾಕಂದ್ರೆ ಇಂತಹ ಸುದ್ದಿಗಳು ನ್ಯೂಯಾರ್ಕ್ ಟೈಮ್ಸ್, ವಾಷಿಂಗ್ಟನ್ ಪೋಸ್ಟ್ನಂತಹ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ದೊಡ್ಡ ಹೆಡ್ಲೈನ್ ಆಗುತ್ತೆ. ಫ್ರಾನ್ಸ್ನ ಪೈಲಟ್ ಭಾರತದ ಸೋಲನ್ನು ಒಪ್ಕೊಂಡಿದ್ದಾನೆ ಅಂತ ಸುದ್ದಿ ಹರಡಿದ್ರೆ ಅದು ಜನರ ಮನಸ್ಸಲ್ಲಿ ಗೊಂದಲ ಮೂಡಿಸುತ್ತೆ. ಚೀನಾ ಮತ್ತು ಪಾಕಿಸ್ತಾನ ಇವತ್ತು ಈ ರೀತಿಯ ಇನ್ಫ್ಲೂಯೆನ್ಸರ್ ಯುದ್ಧದಲ್ಲಿ ನಮಗಿಂತ ಬಹಳ ಮುಂದಿದೆ. ಈ ಸಮಸ್ಯೆ ಕೇವಲ ಫ್ರಾನ್ಸ್ಗೆ ಸೀಮಿತ ಆಗಿಲ್ಲ. ಇತ್ತೀಚೆಗೆ ಅಮೆರಿಕದ ಮಾಜಿ F-35 ಪೈಲಟ್ ಒಬ್ಬನನ್ನು ಸಹ ಬಂಧಿಸಲಾಗಿದೆ. ಈತ ಚೀನಾದ ಮಿಲಿಟರಿ ಪೈಲಟ್ಗಳಿಗೆ ತರಬೇತಿ ನೀಡುತ್ತಿದ್ದ ಅನ್ನೋ ಗಂಭೀರ ಆರೋಪ ಕೂಡ ಇದೆ ವೀಕ್ಷಕರೇ. ಚೀನಾದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಒಂದು ಪ್ಯಾಟರ್ನ್ ಅನ್ನ ಇಲ್ಲಿ ಗಮನಿಸಬಹುದು. ಚೀನಾ ಯಾವಾಗಲೂ ಅತಿ ಹೆಚ್ಚು ಕೌಶಲ್ಯ ಹೊಂದಿರುವ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿರುವಂತಹ ನಿವೃತ್ತ ಮಿಲಿಟರಿ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿಕೊಳ್ಳುತ್ತೆ. ಅವರಿಗೆ ಹಣ ನೀಡಿ ಚೀನಾ ಮತ್ತು ಪಾಕಿಸ್ತಾನದ ಪರವಾಗಿ ಲೇಖನಗಳನ್ನು ಬರೆಸಲಾಗುತ್ತೆ ಅಥವಾ ವಿಡಿಯೋಗಳನ್ನು ಮಾಡಿಸಲಾಗುತ್ತೆ. ಒಂದು ದೇಶದ ಗೌರವ ಮತ್ತು ಮಿಲಿಟರಿ ಶಕ್ತಿಯನ್ನು ಕುಂದಿಸೋದಕ್ಕೆ ಇಂತಹ ಪ್ರಭಾವಿಗಳನ್ನು, ಭಿಕಾರಿಯಾದಂತಹ ಪ್ರಭಾವಿಗಳನ್ನು ಬಳಸ್ಕೊಳ್ಳೋದು ಚೀನಾದ ಹಳೆಯ ತಂತ್ರ. ನಾವಿಲ್ಲಿ ಒಂದು ವಿಷಯವನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕು ವೀಕ್ಷಕರೇ. ಚೀನಾ ಮತ್ತು ಪಾಕಿಸ್ತಾನ ನಮ್ಮ ದೇಶದ ಸಾರ್ವಜನಿಕ ಅಭಿಪ್ರಾಯವನ್ನು ಬದಲಿಸೋದಕ್ಕೆ ಕೋಟ್ಯಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಿದ್ದ ಭಾರತದಲ್ಲಿ. ಅವರು ಅನೇಕ ಯೂಟ್ಯೂಬರ್ಗಳನ್ನು ಚೀನಾ ಕರೆಸ್ಕೊಳ್ತಾರೆ, ಅವರಿಗೆ ರಾಜಾತಿಥ್ಯವನ್ನು ಕೊಡ್ತಾರೆ, ದೇಶದ ಬಗ್ಗೆ ಒಳ್ಳೆಯ ಚಿತ್ರಣವನ್ನು ನೀಡೋದಕ್ಕೆ ಹಣ ನೀಡ್ತಾರೆ. ಇದು ಕೇವಲ ಜಾಹೀರಾತು ಅನಿಸ್ಬೋದು, ಆದರೆ ಇದು ಮಿಲಿಟರಿ ಮತ್ತು ದೇಶದ ರಕ್ಷಣೆಗೆ ಸಂಬಂಧಿಸಿದಾಗ ದೇಶದ್ರೋಹ ಆಗಿಬಿಡುತ್ತೆ. ಸೊ ಇಂತಹ ಮಾಹಿತಿ ಯುದ್ಧದ ಸಮಯದಲ್ಲಿ ಯಾರು ಸತ್ಯ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚೋದು ತುಂಬ ಕಷ್ಟ ಆಗಿಬಿಡುತ್ತೆ. ಇಲ್ಲಿ ನಮಗೆ ಸಹಾಯ ಮಾಡೋದು ಡೇಟಾ. ಸೊ ಅದನ್ನು ವಿಶ್ಲೇಷಣೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯ ಫ್ರಾನ್ಸ್ ಈಗ ಪಿಯರೆ ವಿರುದ್ಧ ತನಿಖೆಯನ್ನು ತೀವ್ರಗೊಳಿಸಿದೆ. ಆತ ಚೀನಾಗೆ ಎಷ್ಟು ರಹಸ್ಯವನ್ನು ನೀಡಿದ್ದಾನೆ, ಯಾವ ರೀತಿ ಪಾವತಿಗಳನ್ನು ಪಡೆದಿದ್ದಾನೆ, ಇದೆಲ್ಲದರ ಬಗ್ಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ನಮ್ಮ ವಿನಂತಿ ಇಷ್ಟೇ ವೀಕ್ಷಕರೇ, ಯಾರೋ ಒಬ್ಬ ವಿದೇಶಿ ವ್ಯಕ್ತಿ ಅಥವಾ ಪೈಲಟ್ ಭಾರತದ ವಿರುದ್ಧ ಮಾತಾಡಿದ ಕೂಡಲೇ ಅದನ್ನು ನಂಬೇಡಿ. ಹಾಗೆ ವಿದೇಶದಲ್ಲಿ ಕೂತ್ಕೊಂಡು ಭಾರತದ ಬಗ್ಗೆ ಮಾತಾಡೋರ ಬಗ್ಗೆಯೂ ಕೂಡ ಕೇರ್ಫುಲ್ ಆಗಿರಿ. ಒಮ್ಮೆ ಅವರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿ. ಅಂತಹ ಸುಳ್ಳು ವಿಡಿಯೋಗಳಿಗಿಂತ ಸತ್ಯವನ್ನು ಸಾರುವಂತಹ ವಿಡಿಯೋಗಳನ್ನು ಹೆಚ್ಚಾಗಿ ಶೇರ್ ಮಾಡಿ ಹಾಗೂ ಬೆಂಬಲಿಸಿ. ನಮ್ಮ ದೇಶದ ರಕ್ಷಣಾ ಪಡೆಗಳ ಮೇಲೆ ನಮಗೆ ನಂಬಿಕೆ ಇರಲಿ. ಮೊದಲು ಮಾಹಿತಿ ಯುದ್ಧದಲ್ಲಿ ನಮ್ಮ ಸತ್ಯವೇ ನಮಗೆ ಶ್ರೀರಕ್ಷೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.